ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಶ್ವರಪ್ಪ ಮುನಿಸು ಕಡಿಮೆ ಆಗ್ತಾನೆ ಇಲ್ಲ. ಯಡಿಯೂರಪ್ಪ ಬಗ್ಗೆ ಏನೇ ಇದ್ರೂ ಕೂಡ ನಾನು ಅದನ್ನೆಲ್ಲ ಹೊರಗಡೆ ಮಾತನಾಡ್ತೀನಿ. ಈ ಪವಿತ್ರ ಕ್ಷೇತ್ರದಲ್ಲಿ ಕೆಟ್ಟ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಹೀಗಾಗಿ ಬಿಎಸ್ವೈರನ್ನ ಕೆಟ್ಟ ರಾಜಕಾರಣಿ ಅಂತ ಈಶ್ವರಪ್ಪನವರು ಏನಾದರೂ ಹೇಳಿಬಿಟ್ರಾ ಅನ್ನುವಂತಹ ಪ್ರಶ್ನೆ ಅವರ ಈ ಮಾತುಗಳಿಂದ ಎದುರಾಗ್ತಾ ಇದೆ. ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು ಖಚಿತ, ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು 100ಕ್ಕೆ 100 ಖಚಿತ. ಯಾವುದೇ ಕಾರಣಕ್ಕೂ ನಾನು ಯಾರ ಸಂಧಾನಕ್ಕೂ ಕೂಡ ಒಪ್ಪೋದಿಲ್ಲ. ಅದೇ ರೀತಿಯಾಗಿ ಬಂಡಾಯವಾಗಿ ಸ್ಪರ್ಧೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಪಡೆಯೋದಿಲ್ಲ ಅಂತ ಈಶ್ವರಪ್ಪ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಪವಿತ್ರ ಕ್ಷೇತ್ರ, ನಾನು ಯಡಿಯೂರಪ್ಪನ ಬಗ್ಗೆ ಇಲ್ಲೇನು ಮಾತಾಡೋಲ್ಲ. ನಾನು ಸ್ವಾಮಿಗಳದ್ದು ಆಶೀರ್ವಾದ ತಗೊಂಡೋಗೋಸ್ಕರ ಬಂದಿದ್ದೀನಿ. ಹೊರಗಡೆ ಏನು ಮಾತಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಏನು ಕತೆ ಅಂತ ಹೊರಗೆ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಇದ್ಕೊಂಡು ಈ ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಕೆಟ್ಟ ರಾಜಕಾರಣ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನು ಕೇಳಬೇಡಿ. ಯಾವ ಸಂಧಾನಕ್ಕೂ ನಾನು ಒಪ್ಪಲ್ಲ. ನನ್ನ ಮತ್ತೆ ನೀನೇ ಮಾತಾಡಿದ್ರು ಕೂಡ ಈ ಸಂಧಾನದಲ್ಲಿ ಮಾತಾಡಿದ್ದಿಲ್ಲ, ಆ ಪಾಪ ಹೊತ್ಕೊಳಕ್ಕೆ ನಾನು ತಯಾರಿಲ್ಲ.